ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡ್ಲಿಕ್ಕಾಗಿನೂ ಇದು ಹಾಸ್ಪಿಟ್ಲು ತುಂಬ ಹಳೆ ಹಾಸ್ಪಿಟ್ಲು. ಇಲ್ಲಿ 25 ಜನ ವೈದ್ಯರು ಕೆಲಸ ಮಾಡ್ತಾರೆ. ಹಲವಾರು ಜನ ಅದರ್ ಡಿ ಗ್ರೂಪು ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಹಳೆ ಬಿಲ್ಡಿಂಗು. ಈಗೇನೋ ರಿಪೇರ್ ವರ್ಕ್ ಮಾಡ್ಕೊಂಡಿದ್ದಾರಂತೆ. ಮೆಡಿಸಿನ್ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ, ಅದರದ್ದು ಅಕೌಂಟಬಿಲಿಟಿ ಇಲ್ಲ. ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದ್ದೀವಿ, ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ. ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ರಲ್ಲಿ 25, 30, 40 ಜನ ನಿಂತದ್ದು ನಾವು ನೋಡಿದ್ದೀವಿ. ಅವರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ, ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟರೈಸ್ಡ್ ಎಂಟ್ರೀಸ್ ಇಲ್ಲ, ಅಥವಾ ಮ್ಯಾನ್ಯುವಲ್ ಎಂಟ್ರೀಸು ಇಲ್ಲ. ಬರೀ ಅವ್ರೇನು ತೋರಿಸಿದ್ರೆ ನಮಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ, ಅದರಲ್ಲಿ ಈ ಮೆಡಿಸಿನ್ ಎಷ್ಟು ಮಂದಿ ಕೊಟ್ಟಿವಿ ಅಂತ ಅನ್ನೋದು ಬರೀತಾರೆ. ಆ ಮೆಡಿಸಿನ್ ಹೆಸರು ಬರೀತಾರೆ, ಮುಂದೆ 6 7 ಅಂತ ಬರೀತಾರೆ. ಅಂದರೆ 6 ಯೂನಿಟ್ ಕೊಟ್ಟಿವಿ, 7 ಯೂನಿಟ್ ಕೊಟ್ಟಿವಿ ಅಂತೇನು ಬರ್ಕೊಂಡು ಕೊನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಕೊಟ್ಟುಬಿಟ್ಟಿವಿ ಇಲ್ಲಿ ಅಂತ ಬರ್ಕೊತಾರೆ. ಸೊ ಇದರಿಂದ ಏನಾಗ್ತದೆ, ಯಾರಿಗೆ ಕೊಟ್ಟರು, ಯಾವಾಗ ಕೊಟ್ಟರು, ಇವತ್ತು ಎಷ್ಟು ಕೊಟ್ಟರು, ನಾಳೆ ಎಷ್ಟು ಕೊಟ್ಟರು ಮ್ಯಾನಿಪುಲೇಟ್ ಮಾಡೋಕ್ಕೂ ಬರ್ತದೆ, ಆಯ್ತಾ. ಸೊ ಆದ್ದರಿಂದ ಮೆಡಿಸಿನ್ ಅಕೌಂಟಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟ್ರಿಗೆ ಹೇಳಿದ್ದೀವಿ. ಅವರು ಬರೆದಿದ್ದಾರಂತೆ, ಕಂಪ್ಯೂಟರೈಸ್ಡ್ ಇದು ಬೇಕು, ನಮಗೆ ಮೆನ್ ಬೇಕು, ಅದನ್ನು ಬಂದ ನಂತರ ನಾವು ಮಾಡ್ತೀವಿ, ಆದಷ್ಟು ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಇನ್ನಿಲ್ಲೊಂದು ವೇರ್ ಹೌಸ್ ಇದೆ, ಈಗ ನೀವು ಇಲ್ಲೇ ನಿಂತಿದ್ದೀರಿ, ಇದೇ ವೇರ್ ಹೌಸ್. ಈಗ ನಾವು ಲಾಸ್ಟ್ 1 ಅವರಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ನೋಡ್ಲಿಕ್ಕಾಗಿನೂ 22ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದು ಅರೌಂಡ್ 9.5 ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ. ಅಂದರೆ ಯಾರಿಗೂ ಹೋಗಿಲ್ಲ, ಇಲ್ಲೇ ಬಿದ್ದು ಇಲ್ಲೇ ಎಕ್ಸ್ಪೈರ್ ಆಗಿದೆ. ಸೊ ಜುಲೈಯಿಂದ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು 6 ಲಕ್ಷ ರೂಪಾಯಿದ ಮೆಡಿಸಿನ್ ವೇಸ್ಟ್ ಆಗಿದೆ. ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ, ಏನು ಕಾರಣ ಇದೆ ಅದನ್ನು ಕೇಳ್ತೀವಿ. ಆ ಕಾರಣ ಇವ್ರ ಕಾರಣನೋ, ಇವ್ರ ಮೇಲಿನವ್ರ ಕಾರಣನೋ, ಕೆಳಗಿನವ್ರ ಕಾರಣನೋ, ಯಾರ ಕಾರಣ ಅಂತ ಹುಡುಕಿ, ಇದು ಇಡೀ ರಾಜ್ಯವ್ಯಾಪಿ ಈ ಥರ ಸಮಸ್ಯೆ ಆಗ್ತಾ ಇದ್ರೆ, ಒಂದು ಯೂನಿಟ್ನಲ್ಲಿ 10 ಲಕ್ಷ ರೂಪಾಯಿ ಈ ಥರ ವೇಸ್ಟ್ ಆಗ್ತಿದ್ರೆ, ಇನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಮೆಡಿಸಿನ್ ವೇಸ್ಟ್ ಆಗ್ತಿರ್ಬೇಕು. ಜನರು ಔಷಧಿಗಾಗಿ ಹೊಡೆದಾಡ್ತಿರ್ಬೇಕಾದ್ರೆ ಔಷಧಿ ಸರಿಯಾಗಿ ಅವರಿಗೆ ವಿತರಣೆ ಆಗದೇನೆ ಇಂಥ ವೇರ್ ಹೌಸ್ನಲ್ಲಿ ಬಿದ್ದು ವೇಸ್ಟ್ ಆಗ್ತಿದ್ರೆ, ಅದನ್ನು ಒಂದು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ತರಲಿಕ್ಕೆ ಏನು ಶಕ್ಯ ಇದೆಯೋ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ. ಸೊ ಈಗ ಇದಲ್ಲದೆ ಬೇರೆ ಬೇರೆ ಈ ಸವದತ್ತಿಗೆ ಒಂದು ಟೀಮ್ ಹೋಗಿದೆ, ಹುಕ್ಕೇರಿಗೆ ಹೋಗಿದೆ, ಬೈಲೊಂಗಲ್ಗೆ ಹೋಗಿದೆ. ಅವರೆಲ್ಲನೂ ಅಲ್ಲಿ ಬೇರೆ ಬೇರೆ ಕಚೇರಿಗಳನ್ನು ನೋಡ್ತಾರೆ. ಅಲ್ಲಿ ನಡೆಯುವಂತಹ ಕೆಲವು ಅವಾಂತರಗಳನ್ನು ಕಂಡುಹಿಡಿದು ಅವಕ್ಕೆ ಆಕ್ಷನ್ಸ್ ತಗೊಳ್ಳೋದಾಗಲಿ, ಪರಿಹಾರ ಸೂಚಿಸೋದಾಗಲಿ ಮಾಡ್ತಾರೆ.